ಮನೀಷಾ ಇದ್ಯಾಕೋ ಕಾಸಲ್ಲಿ ಹಿಂಗ್ ಗುಡ್ಡೆ ಆಗ್ತಿದ್ಯಾ? ಓ ವ್ಯಾಲೆಂಟೈನ್ಸ್ ಡೇ ಜೋರ್ ಅನ್ಸುತ್ತೆ. ನಡ್ಸಪ್ಪ ನಡ್ಸು. ಇಲ್ವೋ FD ರೇಟ್ ಎಲ್ಲ ಕಡಿಮೆ ಆಗ್ತಿದ್ಯಲ್ಲ ಅದಕ್ಕೆ. ಏನ FD ರೇಟ್ ಕಡಿಮೆ ಆಗ್ತಿದ್ಯಾ? ಏನಕ್ಕೋ ಗೊತ್ತಿಲ್ವಾ ನಿಮ್ಗೆ? RBI ರೀಸೆಂಟ್ ಆಗಿ ರೆಪೋ ರೇಟ್ ನ 6.5% ಇಂದ 6.25% ಗೆ ಕಟ್ ಮಾಡಿದ್ದಾರೆ. ಈ ರೆಪೋ ರೇಟ್ ಅನ್ನೋದು ಲೋನ್ ತಗೊಳ್ಳೋರಿಗೆ ಏನು ಗುಡ್ ನ್ಯೂಸ್ ಆಗ್ಬೋದು, ಯಾಕಂದ್ರೆ ರೇಟ್ ಕಟ್ ಆದ್ರೆ ಅವ್ರ EMI ಕಡಿಮೆ ಆಗುತ್ತೆ. ಆದ್ರೆ FD ಇನ್ವೆಸ್ಟರ್ಸ್ ಗೆ ಇದು ಬ್ಯಾಡ್ ನ್ಯೂಸ್ ಆಗ್ಬೋದು, ಯಾಕಂದ್ರೆ FD ಮೇಲೆ ಇಂಟ್ರೆಸ್ಟ್ ಗಳು ಕಡಿಮೆ ಆಗುತ್ತೆ. ಹಾಗೆ ಬ್ಯಾಂಕ್ ಅವರ ಇಂಟ್ರೆಸ್ಟ್ ರೇಟ್ ಗಳನ್ನು ಇನ್ನೂ ಕಡಿಮೆ ಮಾಡಿಲ್ಲ. ಇವಾಗಿನ ಇಂಟ್ರೆಸ್ಟ್ ರೇಟ್ ಆಲ್ ಟೈಮ್ ಹೈ ಅಲ್ಲಿ ಇರೋದ್ರಿಂದ ಸೀನಿಯರ್ ಸಿಟಿಸನ್ ಆಗಿದ್ರೆ ನಿಮ್ಮ ಡೆಪಾಸಿಟ್ ಗಳನ್ನ ಲಾಕ್ ಮಾಡಲು ಇದು ಪರ್ಫೆಕ್ಟ್ ಟೈಮ್ ಆಗಿದೆ. ಮತ್ತೆ ಇವಾಗಿರುವ ಕೆಲವು ಟಾಪ್ ಬ್ಯಾಂಕ್ ಗಳ FD ರೇಟ್ ಆಫರಿಂಗ್ಸ್ ನ ನೋಡೋದಾದ್ರೆ ಅಪ್ ಟು 9.5% ಇಂಟ್ರೆಸ್ಟ್ ಗಳನ್ನ ಇವರು ಕೊಡ್ತಾ ಇದ್ದಾರೆ. ಆದ್ರೆ ಬ್ಯಾಂಕ್ FD ಗಳು ಸೇಫ್ ಅಂತ ಯೋಚನೆ ಮಾಡೋದಾದ್ರೆ RBI ನ ಒಂದು ವಿಭಾಗವಾದ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಟ್ರೇಡ್ ಗ್ಯಾರಂಟಿ ಕಾರ್ಪೊರೇಷನ್ ಅವರು ಎಲ್ಲಾ ಬ್ಯಾಂಕುಗಳ ಪ್ರತಿ ಡೆಪಾಸಿಟರ್ಸ್ ಗೆ 5 ಲಕ್ಷದವರೆಗೆ ಕವರ್ ಮಾಡುವಂತ ಇನ್ಶೂರೆನ್ಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಬ್ಯಾಂಕ್ ಲಿಕ್ವಿಡೇಷನ್ ಆದ್ರೆ DICGC ಪ್ರತಿ ಡೆಪಾಸಿಟರ್ ಗೆ ಇನ್ಸೂರ್ಡ್ ಲಿಮಿಟ್ 5 ಲಕ್ಷದವರೆಗೆ ಕಾಂಪನ್ಸೇಟ್ ಮಾಡುತ್ತದೆ. ಇನ್ಶೂರೆನ್ಸ್ ಮಾಡಿದ ಬ್ಯಾಂಕ್ಗಳ ಇನ್ಶೂರೆನ್ಸ್ ಪ್ರೀಮಿಯಂ ನ ಕಟ್ತಾರೆ ಅಂತ ತಿಳ್ಕೊಳ್ಳೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದ ಡೆಪಾಸಿಟರ್ ಗಳಿಗೆ ಹೆಚ್ಚಿನ ಖರ್ಚು ಇರಲ್ಲ. ಸೊ ಇನ್ವೆಸ್ಟರ್ ಆಗಿ ನೀವು ನಿಮ್ಮ ಫಿನಾನ್ಷಿಯಲ್ ಗೋಲ್ ಗಳಿಗೆ ತಕ್ಕಂತೆ FD ಸೆಲೆಕ್ಟ್ ಮಾಡುವಾಗ ಲಾಕ್ ಇನ್ ಪೀರಿಯಡ್, ಇಂಟ್ರೆಸ್ಟ್ ರೇಟ್ ವೇರಿಯೇಷನ್ ಮತ್ತೆ ತುಂಬಾ ಬೇಗ ವಿತ್ಡ್ರಾ ಮಾಡಿದ್ರೆ ಅದಕ್ಕೆ ಇರುವ ಪೆನಾಲ್ಟೀಸ್ ಫ್ಯಾಕ್ಟರ್ಸ್ ಅನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ನೀವು ಕೂಡ ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ನೋಡಬೇಕು ಅಂದ್ರೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.